ಯಥಾವ ಸಂಪ್ರೋಕ್ತಂ ವಾಗರ್ಥ ಪ್ರತಿಪತ್ತೆ ಜಗತಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರೆಸ್ ಆ್ಯಂಡ್ ಪಾಲಿಟಿಕ್ಸ್ ಹಾಗೂ ಅಗಸ್ತ್ಯ ಅಷ್ಟೋಜ್ಯೋತಿ ಯೂಟ್ಯೂಬ್ ಚಾನಲ್ ವೀಕ್ಷಕರುಗಳಿಗೆ ನನ್ನ ನಮಸ್ಕಾರಗಳು. ಇಂದಿನ ವಿಶೇಷ ಎಪಿಸೋಡ್ ಏನು ಅಂದರೆ, ಆಕಸ್ಮಿಕ ಸಾವುಗಳು ಏಕೆ ಸಂಭವಿಸುತ್ತವೆ. ಇದು ವೈಜ್ಞಾನಿಕವೂ ಹೌದು ಮತ್ತು ಗ್ರಹಗತಿಗಳ ಪ್ರಕಾರವೂ ಹೌದು ಎಂಬುದ ಒಂದು ಸಣ್ಣ ವಿಚಾರವನ್ನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಆಕಸ್ಮಿಕ ಸಾವು, ಆಕಸ್ಮಿಕ ಅಂತ ಅಂದರೆ ನೋಡಿ, ಒಂದು ದೀರ್ಘಾಯುಷ್ಯವಂತನಾಗಿ ಸಾಯೋದು, ಮಧ್ಯಾಯುಷ್ಯವಂತನಾಗಿ ಸಾಯೋದು, ಅಲ್ಪಾಯುಷ್ಯವಂತನಾಗಿ ಅಂತ ಸಾಯೋದು. ಇದು ಮೂರು ವಿಧದಲ್ಲಿ ನಮಗೆ ಸಾವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಯಾವ ರೀತಿ? ದೀರ್ಘಾಯುಷ್ಯ ಅಂದರೆ 120 ವರ್ಷ, ಮಧ್ಯಮಾಯುಷ್ಯ ಅಂದರೆ 60ರಿಂದ 80 ವರ್ಷ, ಅಲ್ಪಾಯುಷ್ಯ ಅಂದರೆ 40 ವರ್ಷದ ಒಳಗಡೆ ಸಾಯೋದನ್ನು ನಾವು ಅಲ್ಪಾಯುಷ್ಯ ಅಂತ ಹೇಳ್ತೀವಿ. ಈ ಅಲ್ಪಾಯುಷ್ಯವನ್ನು ನಾವು ಆಕಸ್ಮಿಕ ಸಾವು, ಅಕಾಲ ಮೃತ್ಯು, ಅವಘಡ ಅಂತ ಕರಿತೀವಿ. ಇಲ್ಲಿ ಆ ಪದಗಳೇ ಹೇಳ್ತವೆ. ಅಕಾಲ ಅಂದರೆ ಸರಿಯಾದ ಸಮಯಕ್ಕೆ ಸಾಯದೇ ಇರುವುದು. ಅಪಘಾತ, ಅಪಘಾತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಏಟು ಬೀಳೋದು ಅಥವಾ ಸಂಭವಿಸೋದು. ಆಕಸ್ಮಿಕ, ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲ್ಲ ಈ ಥರದ ಸಾವುಗಳನ್ನು. ಉದಾಹರಣೆ ನಮ್ಮ ಸ್ಪಂದನ ಅವ್ರ ಸಾವು, ಹಾಗೂ ನಮ್ಮ ಚಿರು ಸರ್ಜಾ ಅವ್ರ ಸಾವು, ಹಾಗೂ ಪುನೀತ್ ರಾಜ್ಕುಮಾರ್ ಸಾವು. ಇದು ಯಾಕೆ ಸಂಭವಿಸುತ್ತದೆ ಅಂತಂದರೆ, ವೈಜ್ಞಾನಿಕವಾಗಿ ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಏನೇ ಅವರ ವಿಚಾರದಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಹೃದಯ ಸ್ತಂಭನ ಅನ್ನೋದು ತುಂಬ ಜನರಲ್ ಆಗಿ ಆಗ್ತಾಯಿದೆ. ಹೃದಯ ಸ್ತಂಭನ ಆಗ್ತಾಯಿದೆ. ಇದು ಯಾಕೆ ಅಂತಂದರೆ, ಆತ್ಮಕಾರಕ ಅಥವಾ ಹೃದಯಕಾರಕ ಅಂತ ಹೇಳ್ತೀವಿ. ನಮ್ಮ ಜ್ಯೋತಿಷ್ಯದಲ್ಲಿ ಹೃದಯಕಾರಕ ರವಿಗೆ ಪರಮಶತ್ರುಗಳಾದ ಕುಜ ಬುಧರ ಸಂಬಂಧ ಹಿಂದೆ ಮುಂದೆ ಬಂದರೆ, ಅಂದರೆ ರವಿಗೆ ಕುಜನು ಮಿತ್ರನಾದರೂ ಬುಧನ ಸಂಬಂಧ ಬಂದಾಗ, ಅಲ್ಲಿ ಆ ರವಿಗೆ ಹಿಂದೆ ಕುಜ ಮುಂದೆ ಬುಧ ಅಥವಾ ಹಿಂದೆ ಬುಧ ಮುಂದೆ ಕುಜ ಸಂಯೋಗ ಬಂದರೆ, ಅಥವಾ 1, 5, 9ರಲ್ಲಿ ಕುಜ ಬುಧರ ಸಂಯೋಗ ಬಂದರೆ, ಅಥವಾ 7, 2, 3, 11ರಲ್ಲಿ ಕುಜ ಬುಧರ ಸಂಯೋಗ ಬಂದಾಗ ಈ ಥರದ ಸಮಸ್ಯೆಗಳು ಕಾಡುವ ಯೋಗ ಇರುತ್ತದೆ. ಇದು ಗೋಚಾರ ರೀತ್ಯ ಮತ್ತು ಜಾತಕ ರೀತ್ಯ ಕೇಳ್ಬೋದು. ಎಲ್ಲರಿಗೂ ಕ್ವಶನ್ ಬರುತ್ತೆ, ಪ್ರತಿ ಇದರಲ್ಲೂ ಬರ್ತಾ ಇದೆ ಸ್ವಾಮಿ, ರವಿ ಕುಜ ಸಂಬಂಧ ಬರ್ಬೋದು ಅಂತ ಜ್ಯೋತಿಷಿಗಳಿಗೆ ಒಂದು ಡೌಟ್ ಇದೆ. ಆದರೆ ಯಾಕೆ ಇದು ಈ ಥರ ಆಗತ್ತೆ ಅಂತಂದರೆ, ಜಾತಕದಲ್ಲಿ ಯೋಗವಿದ್ದು ಗೋಚಾರದಲ್ಲಿ ಆ ಯೋಗವು ಸಂಭವಿಸಿದಾಗ ಜಾತಕರಿಗೆ ಈ ರೀತಿಯ ಸಂಬಂಧಗಳು ಬರ್ತವೆ. ಅಂದರೆ ಯಾರಿಗೆ ಜಾತಕದಲ್ಲಿ ಹೃದಯಕಾರಕನಾದ ರವಿಗೆ ಕುಜಬುಧರ ಸಂಬಂಧವಿದ್ದು ಅದು ಪ್ರಬಲವಾಗಿದ್ದಾಗ, ಅದು ಗೋಚಾರದಲ್ಲಿ ಸಂಭವ ಪಟ್ಟಾಗ ಅದು ಅವರಿಗೆ ಹೃದಯಾಘಾತವಾಗಿ ಸಾಯುವ ಯೋಗ ಬರ್ತದೆ. ಇನ್ನು ಕೆಲವರಿಗೆ ಹೃದಯ ಸ್ತಂಭನ ಆಗಿದ್ದರೂ ಕೂಡ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದ್ದರೂ ಕೂಡ ಬದುಕ್ತಾರೆ. ಯಾಕೆ ಅಂದರೆ ಅವರ ಜಾತಕದಲ್ಲಿ ಸಾಯುವ ಯೋಗ ಇರುವುದಿಲ್ಲ. ಅಂದರೆ ಆಯುಷ್ಯಕಾರಕನಾದ ಶನಿ ಪ್ರಬಲನಾಗಿದ್ದು ರವಿ ಕುಜರ ಯೋಗವಿದ್ದರೂ ಕೂಡ ಈ ಸಂಬಂಧ ಅವರಿಗೆ ಯೋಗವಿರುತ್ತದೆ ಹೊರತು ಸಾಯುವ ಯೋಗ ಇರೋದಿಲ್ಲ. ಯಾಕೆಂದರೆ ಸುಮಾರು ಜನ ಇದ್ದಾರೆ, ಏನು ಹಾರ್ಟ್ ಅಟ್ಯಾಕ್ ಆಗಿ ಆಂಜಿಯೋಪ್ಲಾಸ್ಟ್ ಮಾಡಿಸ್ಕೊಂಡು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಬದುಕಿರೋರು ಸುಮಾರು ಜನ ನೋಡಿದ್ದೀವಿ. ಆದರೆ ಇವ್ರು ಯಾಕೆ ಸ್ವಾಮಿ ಸಾಯಲಿಲ್ಲ ಅಂತಂದರೆ, ಇದು ಕಾರಣ ಇಷ್ಟೇ. ಜಾತಕದಲ್ಲಿ ಪ್ರಬಲವಾದ ಯೋಗವಿದ್ದು ಅವರಿಗೆ ಆಯುಷ್ಯ ಕಡಿಮೆ ಇದ್ದು, ಆಯುಷ್ಯಕಾರಕನಾದ ಶನಿ ಬಲಹೀನನಾಗಿದ್ದಾಗ ಗೋಚಾರದಲ್ಲಿ ನೋಡಿ, ಈಗಲೂ ಕೂಡ ಶನಿ ವಕ್ರಾಗಿದ್ದಾನೆ. ವಕ್ರನಾಗಿ ರವಿ ಕುಜರ ಸಂಬಂಧ ಯಾವ ರೀತಿ ಬಂದಿದೆ ಅಂದರೆ,
ಆತ್ಮಕಾರಕ ಅಥವಾ ಹೃದಯಕಾರಕನಾದ ರವಿಯ ಮನೆಯಲ್ಲಿ ಕುಜಬುಧರ ಸಂಯೋಗ. ಶುಕ್ರ ವಕ್ರಾರಂಭ ಆದ ಮೇಲೆ ಇದು ಯೋಗ ಪ್ರಾರಂಭ ಆಗಿದೆ. ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಅಮೃತ ಸಂಜೀವಿನಿ ಕಾರಕನಾದ ಶುಕ್ರ ಕುಜಬುಧರ ಜೊತೆಗಿದ್ದು ಅವನು ವಕ್ರನಾಗಿ ಚಂದ್ರನ ಮನೆಗೆ ಹೋಗ್ತಾ ಇರೋದ್ರಿಂದ ಇಲ್ಲೇನಾಗ್ತದೆ ಅಂತಂದರೆ ಇಲ್ಲಿ ಕುಜಬುಧರಿಬ್ಬರೇ ಉಳ್ಕೊಂಡ್ರು. ಇವರಿಗೆ ಯಾವುದೇ ಶುಭ ಗ್ರಹದ ದೃಷ್ಟಿ ಇಲ್ಲ. ಗುರು ರಾಹು ಸಂಬಂಧ ಬಂದರೂ ರಾಹುವಿನೇ ದೃಷ್ಟಿಯೂ ಬರೋದರಿಂದ ಇಲ್ಲಿ ಹೃದಯ ಸ್ತಂಭನ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇದು ಎಲ್ಲರಿಗೂ ಆಗ್ತಾ ಇರ್ತದೆ. ಆದರೆ ಇದು 0 to 100 ಅಂತ ಹೇಳ್ತೀವಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಷಣ ಎಲ್ಲೋ ಒಂದು ಕಡೆ ಎದೆ ಚಳಕಂದೆ ಅಂದಿರುತ್ತೆ. ಆದರೆ ಅದು 0% ಅಂತ ಹೇಳ್ತೀವಿ. ಅದು 100% ಯಾರಿಗಾಗುತ್ತೋ ಅವರು ಮಾತ್ರ ಆಸ್ಪತ್ರೆಗೆ ಹೋಗ್ತಕ್ಕಂಥ ಯೋಗ ಬರ್ತದೆ. ಈ ರೀತಿಯಾಗಿ ಆಕಸ್ಮಿಕ ಸಾವು ಸಂಭವಿಸಬೇಕಾದ್ರೆ ಆಕಸ್ಮಿಕ ಕಾರಕ ಕುಜ. ಅಗ್ನಿ ಅವಘಡ, ಜಲಗಂಡ, ಅಗ್ನಿಗಂಡ, ವಾಯುಗಂಡ, ಅಪಘಾತ ಇವೆಲ್ಲಕ್ಕೂ ಕಾರಕ ಗ್ರಹ ಅಂತಂದರೆ ಕುಜ. ಆ ಕುಜ ಏನಾಗ್ತಾ ಇದ್ದಾನೆ ಅಂತಂದರೆ ತನ್ನ ಪರಮಶತ್ರುವಾದ ಬುಧನ ಜೊತೆ ಸಿಂಹರಾಶಿಯಲ್ಲಿರೋದ್ರಿಂದ ಆಕಸ್ಮಿಕ ಅವಘಡಗಳು ಆಗ್ತಾ ಇರ್ತವೆ. ಆಕ್ಸಿಡೆಂಟ್ ಆಗೋದು, ಫ್ಲಡ್ ಆಗೋದು, ಈ ರೀತಿಯ ಸಂಬಂಧಗಳು ಆಗ್ತಾನೆ ಇರ್ತವೆ. ಜನರಿಗೆ ಈ ತಿಂಗಳು ತುಂಬ ತೊಂದರೆಗಳು ಇರ್ತವೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.